ಈ ತರ ಖಾಲಿ ನೀವು ವಿಧಾನಸಭೆ ನಡೆಸಿದ್ರೆ ಇದೆಲ್ಲಲ್ಲಿ ಇದಾಗುತ್ತೆ, ನೋಡ್ತಾರೆ ಸಬ್ಜೆಕ್ಟ್. ರಾಜ್ಯದ ಜನ ಈ MLA ಎಲ್ಲೋ ಯಾರಪ್ಪ ಬೆಳಗಾಮಲ್ಲಿ ಇರ್ತಾರೆ. ನೀವು ಮಾಡೋದು ಊಟಕ್ಕೂ ಬಿಡದಂಗ ನೀವು ಮಾಡ್ಬಿಟ್ಟು ಮಾಡಿದೀರಾ? ಆಯ್ತಾಯ್ತು, ಏನ್ ಮಾಡ್ತಾರೆ ಖಾಲಿ ಕೊಟ್ಟಾಗ ಏನಂತಾರೆ ಗೊತ್ತು. ಪರಿಸ್ಥಿತಿ ಏನಾಗಿದೆ, ಉತ್ತರ ಹೋಗ್ಬರ್ತೀವಿ, ಊಟ ಮಾಡ್ತೀವಿ, ಸಮಸ್ಯೆ ಹಿಡಿತಾ ಇದ್ದೀರಾ? ಶುಗರ್ ಪೇಷಂಟ್ ಯಾರ ಇದ್ರೆ ಕೃಷ್ಣನ 524 ಕಡೆಗೆ ಎತ್ತರಿಸ್ಬಿಟ್ರ್ಯಾ? ಮಾತಾಡ್ತಾರೆ ಉತ್ತರ ಕರ್ನಾಟಕ 524 ಕಡೆಗೆ ನಡೀಬೇಕು ಚರ್ಚೆ. ಎತ್ತರಿಸ್ಬೇಕು ಅಂತ ಅದಕ್ಕೆ ಬಜೆಟ್ ಎಷ್ಟು ಬೇಕು, ಅದಕ್ಕೆ ಯಾವ ಮೂಲದಿಂದ ಹಣ ತರಬೇಕು, ಬಾಂಡ್ ತರಬೇಕಾ, ಏನ್ ತರಬೇಕು, ಒಂದು ಡಿಸಿಷನ್ ಒಳ್ಳೇದು ಹೊರಗಡಿಕ್ ಹೋದ್ರೆ ಪರವಾಗಿಲ್ಲ. ಕಡೆ ಉತ್ತರ ಕರ್ನಾಟಕದಲ್ಲಿ ಅಸೆಂಬ್ಲಿ ನಡೆದಕ್ಕೆ ಈ ಅಪ್ಪರ್ ಕೃಷ್ಣ ಆ ಹೈಕೋರ್ಟ್ ತೀರ್ಪು ಕೊಡು, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟದಕ್ಕೂ ನಿಜವಾಗ್ಲೂ ಎತ್ತರಿಸಿರ್ ಕಣಯ್ಯ, ಎತ್ತರಿಸಕ್ ತೀರ್ಮಾನ ತಗೊಂಡು ಉತ್ತರ ಕರ್ನಾಟಕ ಪಾವನ ಆಯ್ತು ಅಂತಾರೆ. ನೀವ್ ಎಂತದಿಲ್ಲ ಬರೋದು ಬೆಳಗಾಮಲ್ಲಿ ನಮ್ದು ಡ್ಯಾಮ್ ಎತ್ತರಿಸ್ಲಿಲ್ಲ ಅಂತ ಭಾಷಣ ಮಾಡೋದು, ಮನೆಗೆ ಹೋಗೋದು, ಭಾಷಣ ಮಾಡೋದು, ಮನೆಗೆ ಹೋಗೋದು. ಸರ್ಕಾರ ಏನಂತಾರೆ ಸರ್ಕಾರ ಗೊತ್ತಿದೆ ಏನು ನಡೀತಿಲ್ಲ ಅಂತ ಹೇಳ್ತಾರೆ. ಮತ್ತೆ ಎಲ್ಲರೂ ಮಾತಾಡ್ಬೇಕು ಅಂತಾರೆ. ಏನು ನೋಡ್ರಿ ನಿಮ್ ಆಯ್ತಾಯ್ತು, ಶ್ರೀನಿವಾಸ್ ಮಾತಾಡಪ್ಪ. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ಜನ ಇದನ್ನೆಲ್ಲ ತೋರಿಸ್ತಾರೆ. ಬನ್ನಿ ಕೂತ್ಕೊಳ್ಳಿ, ನೀವು ಮಾತಾಡಿ, ಬೇಕಾದಷ್ಟು ಮಾತಾಡಿಕೊಂಡು ಯುವಕರು ಮಾತಾಡುವಾಗ ಜನ ನೋಡ್ತಾರೆ, ಏನ್ ನೋಡ್ತಾರೆ ಅಂತೇಳಿ ಕಾಲ ಕೂತ್ಕೊಳ್ಳಿ, ಮಾತಾಡ್ಲಿ. ಶ್ರೇಯಸ್ ಮಾತಾಡಿ ಸರ್. 2 ನಿಮಿಷ ಸರ್, ಮುಗಿಸ್ತೀನಿ ಸರ್. 2 ನಿಮಿಷ. ಶುಗರ್ ಪೇಷಂಟ್ಸ್ ಇದ್ದಾರೆ, ಊಟಕ್ಕಾರ ಬಿಟ್ಟು ಬಂದಿದ್ದೀರಲ್ಲ, ಏನ್ ಟೆನ್ಷನ್? ನೀವೆಲ್ಲ ಊಟ ಮಾಡಿ ಬಂದದಲ್ಲ, ಬೇಡ ಅಂತ ಹೇಳಿದ್ರಿ. ಇಷ್ಟೊತ್ತು ಮೀಡಿಯಾದವ್ರು ಕರೆದಿದ್ರು ಅಲ್ಲಿ, ಇಲ್ಲೇ ಅಲ್ಲಿ ಊಟ ಮಾಡಿದ್ರೆ ಮೀಡಿಯಾದವ್ರದ್ದು ಊಟ ಅಂತ ಊಟ ಮಾಡ್ಕೊಂಡು ಅಸೆಂಬ್ಲಿ ಒಳಗಡೆ ನೀವಿಬ್ರು ಇರ್ಲಿಲ್ಲ, ಇಲ್ಲೇ ಇದ್ವಿ. ಊಟ ಮಾಡ್ಬೇಕಿತ್ತು ಅಲ್ಲಿ. ತಾವಾಗಾರು ಆದೇಶ ಕೊಟ್ರೆ ಊಟ ಮಾಡ್ಕೊಂಡ್ ಬರ್ತೀವಿ. ಹೋಗಿ ಬನ್ನಿ, ಮಾತಾಡಿ.